ಸಂಪುಟ ವಿಸ್ತರಣೆಯ ಸರ್ಕಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಹಿಂದೆ ಗ್ರೀನ್ ಸಿಗ್ನಲ್. ಹೈಕಮಾಂಡ್ ನಾಯಕರ ಜೊತೆ ನಡೆದಂತಹ ಸಭೆ ಸಕ್ಸಸ್. ಸಂಪುಟ ವಿಸ್ತರಣೆಯ ಸರ್ಕಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ. ಸಚಿವ ಸಂಪುಟ ವಿಸ್ತರಣೆಗೆ ಹಿಂದೆ ಗ್ರೀನ್ ಸಿಗ್ನಲ್. ಹೈಕಮಾಂಡ್ ನಾಯಕರ ಜೊತೆ ನಡೆದಂತಹ ಸಭೆ ಸಕ್ಸಸ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಬಹುತೇಕ ರೆಡಿ. 17-18 ಸ್ಥಾನಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹ ಹೈಕಮಾಂಡ್ ಉಳಿದ 2-3 ಸ್ಥಾನಗಳಿಗೆ ಇಂದು ಮತ್ತೊಂದು ಸುತ್ತಿನ ಸಭೆ. ಕೆ.ಸಿ. ವೇಣುಗೋಪಾಲ್ ಜೊತೆ ಇಂದು ಮಹತ್ವದ ಸಭೆ. ಹೈಕಮಾಂಡ್ ನಿರ್ಣಾಯಕ ಸಭೆಯಲ್ಲಿ ಪಟ್ಟಿ ಫೈಲ್ ಏನಾಗಿದೆ. ಹೈಕಮಾಂಡ್ ಒಂದು ಪಟ್ಟಿಯನ್ನು ಕೊಟ್ಟಿದೆ, ಅದು ಫೈನಲ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪಟ್ಟಿಯಲ್ಲಿ ಒಂದಿಷ್ಟು ಜನರನ್ನ ಆಯ್ಕೆ ಮಾಡಲಾಗಿದೆ. ಏನ್ ಗೊತ್ತಾ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಯಾವಾಗ ಆದ್ರೂ ಸಿಎಂ ಆದ ನಂತರನೇ ಮಾಡಬೇಕಾಗಿದ್ದ ಕೆಲಸ ಆಗಿತ್ತು. ಸಿಎಂ ಆದ ತಕ್ಷಣ ಮಾಡಬೇಕಾಗಿದ್ದ ಕೆಲಸ ಆಗಿತ್ತು. ಯಾಕಂತಂದ್ರೆ ಇನ್ನೂ 1.5 ವರ್ಷ ಟೈಮ್ ಇದೆ. ಈ 1.5 ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗೋಕೆ ಹೊರಟಿದೆ. ಇದು ಕಾಂಗ್ರೆಸ್ಗೆ ಪ್ಲಸ್ ಕೂಡ ಆಗುತ್ತೆ. ಹಿಂಗಿರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಆದಷ್ಟು ಬೇಗ ಕೆಲಸ ಮಾಡಬೇಕು. ಯಾವುದೋ ಒಂದು ಜಿಲ್ಲೆಯ ಉಸ್ತುವಾರಿಗಳಾಗಿರ್ಬೋದು, ಯಾವುದೋ ಒಂದು ಜಿಲ್ಲೆಗೆ ಸೀಮಿತರಾಗಿರುವಂತಹ ಒಂದು ವ್ಯಕ್ತಿ ಮಂತ್ರಿ ಸ್ಥಾನಕ್ಕೆ ಹೋದ ಅಂತಂದರೆ ಆ ಒಂದು ಜಿಲ್ಲೆಗೆ ಆಗುವಂತಹ ಖುಷಿ ಆಗಿರ್ಬೋದು, ಇದೆಲ್ಲವೂ ಕೂಡ ಪ್ಲಸ್ ಆಗ್ತಾ ಹೋಗುತ್ತೆ ಕಾಂಗ್ರೆಸ್ಗೆ. ಸೊ ಆ ಕಾರಣಕ್ಕಾಗಿ ಬೇಗ ಮಾಡಬೇಕಾಗಿತ್ತು. ಅದು ಕೂಡ ಲೇಟ್ ಆಗ್ತಾ ಇದೆ. ಇದು ಪ್ರೊಸೆಸಿಂಗ್ ಎಲ್ಲ ಲೇಟ್ ಆಗ್ತಾ ಇದೆ. ಸೆಕೆಂಡರಿ ಅಂತೂ ಇಂತೂ ಫೈನಲ್ ಆಗಿ ಫಿಕ್ಸ್ ಮಾಡ್ಕೊಂಡ್ರು. ಹೈಕಮಾಂಡ್ ನಾಯಕರ ಜೊತೆಗೆ ಸಭೆಯನ್ನು ಮಾಡಿದ್ರು. ಆ ಸಭೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. 17-18 ಸ್ಥಾನದವರೆಗೂ ಕೂಡ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ. ಇಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಡಿಸಿಷನ್ ತೆಗೆದುಕೊಳ್ಳುತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಆದವರಿಗೆ ಮತ್ತೆ ನಾವು ಆ ಚಾನ್ಸಸ್ಸನ್ನು ಕೊಡೋಕ್ಕೆ ಹೋಗೋದಿಲ್ಲ. ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದಿದ್ರೆ ನಾವು ಸ್ವಲ್ಪ ಯೂತ್ಸಿಗೆ ಅದನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಡಿಸೈಡ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಆ ರೀತಿಯಾಗಿ ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಆ ಪಟ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಜನರ ಹೆಸರನ್ನು ಬರ್ಕೊಂಡಿರ್ತಾರೆ. ಅದನ್ನು ಹೈಕಮಾಂಡ್ ಹತ್ರ ತೋರಿಸ್ತಾರೆ. ಅವ್ರಿಗೆ ಇಷ್ಟ ಆದವ್ರದ್ದು ಓಕೆ ಇವ್ರು ಇರಲಿ ಅಂತ ಹೇಳಿ ಟಿಕ್ ಹಾಕೊಳ್ತಾರೆ. ಇಲ್ಲ ಅಂತಂದರೆ ಇವ್ರು ಬೇಡ ಅಂತ ಸಜೆಷನ್ ಕೊಡ್ತಾ ಹೋಗ್ತಾರೆ. ಈಗ ನಿಮ್ಗೊಂದು ಡೌಟ್ ಕಾಡ್ತಾ ಇರ್ಬೋದು, 17-18 ಸ್ಥಾನಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಇನ್ನು 2-3 ಸ್ಥಾನ ಇಟ್ಕೊಂಡು ಏನು ಮಾಡ್ತಾರೆ ಮೇಡಮ್ ಅಂತ. 2-3 ಸ್ಥಾನ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ, ಈಗ ಯಾರಿಗೋ ಒಬ್ಬರಿಗೆ ಸ್ಥಾನವನ್ನು ಕೊಟ್ಟರು, ಮಂತ್ರಿ ಸ್ಥಾನವನ್ನು ಕೊಟ್ಟರು. ಇನ್ನೊಬ್ಬ ಅದನ್ನು ನೋಡ್ಕೊಂಡು ನನಗೆ ಆ ಖಾತೆ ಬೇಕಿತ್ತು ಅಂತ ಖ್ಯಾತೆ ತೆಗೆದ್ರು ಅಂತ ಇಟ್ಕೊಳ್ಳಿ. ಖ್ಯಾತೆ ತೆಗೆದು ಕೂಡಲೇ ಅವ್ರು ಸೀನಿಯರ್ ಇದ್ದರು ಅಂತಂದರೆ ಅವ್ರ ಪವರ್ ಏನಿದೆ. ಅವರು ಎಷ್ಟು ವರ್ಷದಿಂದ ಕಾಂಗ್ರೆಸ್ಸಲ್ಲಿದ್ದಾರೆ. ಅವರ ಒಂದು ಮಾತುಗಳು ಅಥವಾ ಅವರ ಒಂದು ನಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕನ್ಸಿಡರ್ ಮಾಡಿ ಇಲ್ಲಿ ಯಾವುದೋ ಒಂದು ಇರುತ್ತಲ್ಲ, 2-3 ಸ್ಥಾನಗಳನ್ನು ಉಳಿಸ್ಕೊಂಡಿರ್ತಾರಲ್ಲ, ಆ ಸ್ಥಾನಗಳಲ್ಲಿ ಒಂದನ್ನು ಕೊಟ್ಟು ಅವರಿಗೆ ಸಮಾಧಾನ ಮಾಡುವ ರೀತಿಯಲ್ಲಿ ನಡ್ಕೊಳ್ತಾರೆ. ಸೊ ಈ ರೀತಿಯ ಪ್ಲ್ಯಾನನ್ನು ಇಟ್ಕೊಳ್ಳಲಾಗಿದೆ. ವಿ ಡೋಂಟ್ ನೋ ಬುಧವಾರ, ಗುರುವಾರ, ನಾಳೆ ಅಥವಾ ನಾಡಿದ್ದು ಯಾವಾಗಾದರೂ ಕೂಡ ಅದು ಡಿಸೈಡ್ ಆಗುತ್ತೆ.